ಈಗೇನ್ ಹೇಳ್ತೀಯಮ್ಮ? ನಿನ್ ಪಾಪದ ನೆರಳು ನಿನ್ ಬೆನ್ ಹತ್ತಿ ಕಾಡ್ತಾ ಇದೆ ಅಲ್ವಾ? ಎಲ್ಲಿ ಹೋದ್ರೂ ನಿನ್ನ ಹಿಂಬಾಲಿಸ್ತಾ ಇದೆ ಅಲ್ವಾ? ಹೌದು, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೂತ್ರು ನಿಂತ್ರು ಅದೇ ಚಿಂತೆ ಕಾಡ್ತಾ ಇದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೊಂದ್ ದಿನ ಆಗೋಯ್ತು. ಬೇರೆಯವ್ರ ನಿದ್ದೆ ಕೆಡಿಸಿ ಈಗ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ? ಇದಕ್ ಪರಿಹಾರ ಏನು ಇಲ್ವಾ? ಪರಿಹಾರ ಕೊಡೋ ಹಂತ ನೀನ್ ದಾಟಾಗಿದೆ. ಪಾಪದ ಕೂಪ್ತಲ್ ಬಿದ್ದೋರ್ನ ಮೇಲೆತ್ತೋಕೆ ಮೇಲಿಂದ ಯಾರೇ ಹಗ್ಗ ಕೊಟ್ರು ನಾವು ಮಾಡಿದ ಪಾಪ ನಮ್ಮನ್ನ ಒಳಗೆ ಎಳ್ಕೊಳ್ತಾನೆ ಇರುತ್ತೆ. ಅನುಭವಿಸೋದೊಂದೇ ಪರಿಹಾರ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ಅವತ್ ನಾನು ನಿಮ್ಗೆ ಅವಮಾನ ಮಾಡಿದ್ದಕ್ಕೆ ನಿಮಗ್ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನನ್ನನ್ನ ಈ ಹಿಂಸೆಯಿಂದ ಕಾಪಾಡಿ.